ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪರಿಶಿಷ್ಟ ವರ್ಗದ ಮಕ್ಕಳು ಓದುವಂತಹ ಶಾಲೆಯ ಬಗ್ಗೆ ತಾತ್ಸಾರ ಯಾಕೆ? ಸಚಿವ ಶಿವರಾಜ್ ತಂಗಡಗಿ ಸ್ವಕ್ಷೇತ್ರದಲ್ಲಿರುವಂತಹ ವಸತಿ ಶಾಲೆ ಇದು. ಸಚಿವರೇ, ನೀವು ಇದನ್ನ ನೋಡಲೇಬೇಕು. ನೀವು ಆ ಸಮುದಾಯದಿಂದ ಬಂದಂಥವ್ರು, ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. 240 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿರುವಂಥ ವಸತಿ ಶಾಲೆ ಇದು. ಹೊಸ ಕಟ್ಟಡ ಇದ್ದರೂ ಕೂಡ ಸೋರುವ ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಮಳೆ ಬಂದರೆ ಜಾಗರಣೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಮರದ ನೆರಳಲ್ಲಿಯೂ ಕೂಡ ಪಾಠ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈಗ ಆಗ ಬೀಳುವಂಥ ಗೋದಾಮಿನಲ್ಲಿ ವಸತಿ ಶಾಲೆ ಮಾಡಿದ್ದಾರೆ. ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಇದೆಂಥ ವ್ಯವಸ್ಥೆ! ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೀತಿರುವಂಥ ಶಾಲೆ ಇದು. ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿದೆ. 2017-18ರಲ್ಲಿ ಆರಂಭವಾಗಿದೆ ಈ ವಸತಿ ಶಾಲೆ. ಆಗಿನಿಂದಲೂ ಕೂಡ ಗೋದಾಮ್ನಲ್ಲೇ ಶಾಲೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಉತ್ತಮ ಶಿಕ್ಷಣ ಇದ್ದರೂ ಕೂಡ ಕನಿಷ್ಠ ಸೌಲಭ್ಯ ಇಲ್ಲದೆ ಪರದಾಡ್ತಾ ಇದ್ದಾರೆ. ಹೊಸ ಕಟ್ಟಡ ನಿರ್ಮಾಣ ಆದರೂ ಕೂಡ ಸ್ಥಳಾಂತರವಾಗದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಯಾಕೆ? ಈ ಸಮುದಾಯದ ವಿದ್ಯಾರ್ಥಿಗಳಂದರೆ ನಿಮಗೆ ಅಸಡ್ಡೆನಾ? ಶಿವರಾಜ್ ತಂಗಡಿಗೆಯವರು, ನಿಮ್ಮ ಜಿಲ್ಲೆಯಲ್ಲಿ ಆಗಿರುವಂಥ ಘಟನೆ ಇದು. ನೀವು ಇದನ್ನು ಗಂಭೀರವಾಗಿ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಕೆಲಸ ಆಗುತ್ತೆ. ಹೊಸ ಕಟ್ಟಡ ಇದ್ದರೂ ಕೂಡ ಸ್ಥಳಾಂತರ ಮಾಡೋಕ್ಕಾಗ್ತಾ ಇಲ್ಲ. ಈಗ ಅದೇ ಗೋದಾಮಲ್ಲಿ ವಸತಿ ಶಾಲೆ ನಡೆಸ್ತಾ ಇದ್ದಾರೆ. 240 ಮಕ್ಕಳಿದ್ದಾವೆ. ಒಳ್ಳೆ ಸ್ಟ್ರೆಂತ್ ಇದೆ. ಸೋರುವ ಕಟ್ಟಡದಲ್ಲೇ ಎಲ್ಲವೂ ಕೂಡ ಈಗ ನಡೀತಾ ಇದೆ. ಯಾಕೆ? ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನುದಾನ ಇಲ್ಲವಾ? ಅನುದಾನ ಬಿಡುಗಡೆ ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರಾ? ಈಗ ಅಲ್ಲಿನ ಮಕ್ಕಳು ಮರದ ಕೆಳಗಡೆ ಕೂತ್ಕೊಂಡು ಪಾಠ ಕೇಳುವಂಥ ಪರಿಸ್ಥಿತಿ. ಆಮೇಲೆ ಕಟ್ಟಡ ಸೋರ್ತಾ ಇದೆ ರೀ. ಇವತ್ತು ನಾಳೆ ಬೀಳುವಂಥ ಪರಿಸ್ಥಿತಿ ಬಂದೊದಗಿದೆ. ನೋಡ್ತಾ ಇದ್ದು ಬಲಭಾಗದಲ್ಲಿ ಕಾಣಿಸ್ತಿದೆ ನೋಡಿ, ಅದು ಗೋಡೌನ್. ಅದು ಗೋಡೌನಲ್ಲಿ ಮಕ್ಕಳು ತುಂಬಿದ್ದಾರೆ. ಯಾಕೆ ತಾತ್ಸಾರ ಮನೋಭಾವ? ಯಾಕೆ? ಅಲ್ಲಿ ಅಧಿಕಾರಿ ಇರೋರು ಯಾರವರು? ಈಗ ಇಂದಿರಾ ಗಾಂಧಿ ವಸತಿ ನಿಲಯ ಹೊಸ ಕಟ್ಟಡ ಏನು ನಿರ್ಮಾಣ ಆಗಿದೆ. ಇವತ್ತು ಒಂದು ಹಾಸ್ಟೆಲ್, ವಿದ್ಯಾರ್ಥಿನಿಯರ ಹಾಸ್ಟೆಲ್ಲು ಮತ್ತು ವಸತಿ ಶಾಲೆ ಇವತ್ತು ನಿರ್ಮಾಣ ಆಗಿದೆ. ಆದರೆ ನಿರ್ಮಾಣ ಆದರೆ ಇಲ್ಲಿ ಏನು ವ್ಯವಸ್ಥೆ ಸಂಪೂರ್ಣವಾಗಿ ಹೊಸ ಕಟ್ಟಡವನ್ನು ಪುಂಡರ ಪೋಖ್ರಿಗಳು ಇವತ್ತು ಹಾಳು ಮಾಡಿದ್ದಾರೆ. ಗ್ಲಾಸ್ ಹೊಡೆದು ಇನ್ನಿತರ ಏನು ಇಲ್ಲಿ ಚಟುವಟಿಕೆಗಳನ್ನು ಮಾಡಿ ಇವತ್ತು ಹಾಳು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಿದಂಥ ಕಟ್ಟಡ ಕೂಡ ಉಳಿಸ್ಕೊಳ್ಳೋಕ್ಕೆ ಇವತ್ತು ಆಗ್ತಾ ಇಲ್ಲ. ಹಾಗಾಗಿ ಈ ಕೂಡಲೇ ಏನು ಅಪೂರ್ಣಗೊಂಡಿರ್ತಕ್ಕಂಥ ಕಟ್ಟಡ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ವಿದ್ಯಾರ್ಥಿಗಳಿಗೆ ಈ ಕೂಡಲೇ ಅನುಕೂಲ ಮಾಡಬೇಕು. ಇಲ್ಲದಿದ್ದರೆ SFI ಸಂಘಟನೆ ತೀವ್ರವಾಗಿ ಪ್ರತಿಭಟನೆ ಮಾಡುತ್ತೇವೆ. ಮತ್ತು ಈ ಕೂಡಲೇ ಇಲ್ಲಿರ್ತಕ್ಕಂಥ ಸಚಿವರು ಎಚ್ಚೆತ್ತುಕೊಂಡು ಅಧಿಕಾರಿಗಳ ಜೊತೆಗೆ ಕೆಲಸ ತಗೊಂಡು ಇವತ್ತು ಬಿಲ್ಡಿಂಗಿಂದು ಕೊರತೆ ಇದೆ ನಮಗೆ. ಮತ್ತು ಒಳ್ಳೆ ನೀರು ಪ್ರಾಬ್ಲಮ್ ಇದೆ. ಮಳೆ ಎಲ್ಲ ಬಂದಾಗ ಸೀಟ್ ಎಲ್ಲ ತೂತಾಗಿ ಬೆಂಚ್ ಮ್ಯಾಗೆಲ್ಲ ನೀರು ಬೀಳ್ತಾವೆ. ಕ್ಲಾಸ್ ನಡೆಯಲು ಪ್ರಾಬ್ಲಮ್ ಆಗುತ್ತೆ ಭಾಳ ತುಂಬ. ಮತ್ತು ಟೀಚಿಂಗ್ ಎಲ್ಲ ಚಲೋ ಹೇಳ್ತಾರೆ ಎಲ್ಲ ಸಬ್ಜೆಕ್ಟು. ಬಿಲ್ಡಿಂಗ್ ನಮಗೆ ಬೇಕು. ಬಿಲ್ಡಿಂಗಿಂದ ಅಷ್ಟೇ ಕೊರತೆ ಐತಿ.